Hi students, ಇವತ್ತು ನಾವು ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್ ಸ್ಕೀಮ್ ಅಂದರೆ ಏನು ಅಂತ ಕಲಿಯೋಣ. ಜಸ್ಟ್ ಲೈಕ್ ಸಿಂಕ್ರೋನಸ್, ಸೊ ಇದು ಅಸಿಂಕ್ರೋನಸ್, ಸೊ ಆಪೋಸಿಟ್ ಟು ಸಿಂಕ್ರೋನಸ್. ಸೊ ಸಿಂಕ್ರೋನಸ್ ಆ್ಯಂಡ್ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್ ಸ್ಕೀಮ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ಸೆಂಡ್ ಆ್ಯಂಡ್ ರಿಸೀವ್, ಸೊ ಡೇಟಾನ ಶೇರ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಕಳಿಸೋದಕ್ಕೆ ಮತ್ತು ರಿಸೀವ್ ಮಾಡ್ಕೊಳೋಕ್ಕೆ. ಸೊ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರಲ್ಲಿ ಏನಾಗುತ್ತೆ ಅಂದರೆ, ಸೊ ವೆಯ್ಟ್ ಮಾಡೋದು ತಪ್ಪುತ್ತೆ, ಸೊ ರಿಯಲ್ ಟೈಮ್ ರೆಸ್ಪಾನ್ಸ್ ಕೊಡುತ್ತೆ. ಸೊ ವಿತೌಟ್ ರಿಯಲ್ ಟೈಮ್ ರೆಸ್ಪಾನ್ಸ್, ಸೊ ಡೇಟಾ ಸೆಂಡ್ ಆ್ಯಂಡ್ ಶೇರಿಂಗ್ಗೆ ಆಪ್ಷನ್ ಎನೇಬಲ್ ಆಗುತ್ತೆ ಇದರಲ್ಲಿ. ಸೊ ಈ ಟೆಕ್ನಿಕ್ಕಿಂದ ಏನಾಗುತ್ತೆ ಅಂದರೆ, ಸೊ ಡಿಫ್ರೆಂಟ್ ಡಿಸ್ಕ್ರೀಟ್ ಯೂನಿಟ್ಸ್ ಅಂದರೆ ಪ್ಯಾಕೆಟ್ಸ್ ಅಂತಾರೆ, ಸೊ ಡಿಫ್ರೆಂಟ್ ಡೇಟಾ ಪ್ಯಾಕೆಟ್ಸ್ನ ಅದು ಹ್ಯಾಂಡಲ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಸೊ ಒಂದೊಂದು ಪ್ಯಾಕೆಟ್ಸ್ನ ಸಪ್ರೇಟಾಗಿ ಹ್ಯಾಂಡಲ್ ಮಾಡುತ್ತೆ. ಸೊ ಇವಾಗ ನಾವು ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್ ಅಂದರೆ ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಪ್ರೈಮರಿ ಟೆಕ್ನಾಲಜೀಸ್ ಯಾವ್ಯಾವ ಯೂಸ್ ಆಗ್ತವೆ, ಸೊ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಫೀಚರ್ಸ್ ಬಗ್ಗೆ ನೋಡೋಣ. ಫಸ್ಟ್ ಒನ್, ಟರ್ಮಿನಾಲಜೀಸ್. ಸೊ ಇಲ್ಲಿ ಸೆಂಡರ್ ರಿಸೀವರ್, ಸೊ ಯಾವುದೇ ಒಂದು ಡೇಟಾನ ಶೇರ್ ಮಾಡಬೇಕಂದ್ರೆ ಅದರಲ್ಲಿ ಸೆಂಡರ್ ಇರಬೇಕು, ನೆಕ್ಸ್ಟ್ ರಿಸೀವರ್ ಅನ್ನೋರು ಇರಬೇಕು. ಸೊ ಸೆಂಡರ್ ಅಂದರೆ ಮಿಷಿನ್ ಆರ್ ಗ್ಯಾಡ್ಗೆಟ್ ದಟ್ ಟ್ರಾನ್ಸ್ಫರ್ ಡೇಟಾ. ಸೊ ಎಕ್ಸಾಂಪಲ್, ನಾನು ಇಲ್ಲಿ ಸೊ ಯಾವುದೋ ಒಂದು ಮೆಸೇಜ್ ಕಳಿಸ್ಬೇಕು, ಸೊ ನಾನು ಸೆಂಡರ್. ಸೊ ರಿಸೀವರ್ ಯಾರು ಕಳಿಸ್ಬೇಕು, ಯಾರಿಗೆ ನಾನು ಕಳಿಸ್ತೀನೋ ಅವರು ರಿಸೀವರ್ ಆಗ್ತಾರೆ. ಸೊ ರಿಸೀವರ್ ಅಂದರೆ ಎ ಡಿವೈಸ್ ಆರ್ ಕಂಪ್ಯೂಟರ್ ದಟ್ ರಿಸೀವ್ಸ್ ಡೇಟಾ. ಸೊ ನೆಕ್ಸ್ಟ್ ಪ್ಯಾಕೆಟ್. ಸೊ ಡೇಟಾನ ಪ್ಯಾಕೆಟ್ಸ್ ರೂಪದಲ್ಲಿ ಟ್ರಾನ್ಸ್ಮಿಟ್ ಮಾಡ್ತೀವಿ ನಾವು. ಸೊ ಸೆಂಡ್ ಮಾಡಬೇಕಂದ್ರೆ ಪ್ಯಾಕೆಟ್ಸ್ ಮೂಲಕ ಸೆಂಡ್ ಮಾಡ್ತೀವಿ. ಸೊ ರಿಸೀವ್ ಮಾಡ್ಕೊಳೋರು ಪ್ಯಾಕೆಟ್ಸ್ ರಿಸೀವ್ ಮಾಡಿಕೊಂಡು ಅದನ್ನು ಡಿಕ್ರಿಪ್ಟ್ ಮಾಡಿಕೊಂಡು ಅದು ವ್ಯಾಲಿಡ್ ಫೈಲ್ ಆಗಿ ಅವ್ರಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಬಫರ್. ಸೊ ಬಫರ್ ಅಂದರೆ ಅದು ಟೆಂಪರರಿ ಲೊಕೇಶನ್ ಇರುತ್ತೆ, ಮೆಮೊರಿ ಲೊಕೇಶನ್. ಸೊ ಅಲ್ಲೇನಾಗುತ್ತೆ, ಇನ್ಕಮಿಂಗ್ ಡೇಟಾನ ಟೆಂಪರರಿಯಾಗಿ ಸ್ಟೋರ್ ಮಾಡ್ಕೊಳುತ್ತೆ, ಸೊ ಅದನ್ನು ಬಫರ್ ಅಂತಾರೆ. ಸೊ ಬಫರ್ ಟೈಮ್ ಅಂತಾರಲ್ವಾ, ಸೊ ನಮಗೆ ಡೇಟಾ ಆ್ಯಕ್ಚುಲಿ ಡೌನ್ಲೋಡ್ ಆಗಿ ನಮಗೆ ಡಿಸ್ಪ್ಲೇ ಆಗ್ತಾಯಿದ್ರೆ ಟೆಂಪರರಿ ಸ್ಟೋರೇಜಲ್ಲಿ ಸ್ಟೋರ್ ಮಾಡ್ಕೊತೀವಿ, ಅದನ್ನು ಬಫರ್ ಸ್ಟೋರೇಜ್ ಅಂತಾರೆ. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್ ಅಂದರೆ ಇಟ್ ಈಸ್ ಆಪೋಸಿಟ್ ಟು ಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್. ಸೊ ಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರಲ್ಲಿ ಏನಾಗುತ್ತೆ ಅಂದರೆ, ಕಾಮನ್ ಕ್ಲಾಕ್ ಸಿಗ್ನಲ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ಸೆಂಡರ್ ಆ್ಯಂಡ್ ರಿಸೀವರ್ ಇಬ್ಬರು ಶೇರ್ ಮಾಡ್ಕೊತಾರೆ ಅದನ್ನು. ಸೊ ಇಲ್ಲಿ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರಲ್ಲಿ ಏನಾಗುತ್ತೆ ಅಂದರೆ, ಸೊ ಅದೇನೂ ಇರಲ್ಲ, ಕಾಮನ್ ಕ್ಲಾಕ್ ಸಿಗ್ನಲ್ ಅನ್ನೋದು ಎಲ್ಲೂ ಇರಲ್ಲ. ಡೇಟಾ ಶೇರ್ ಮಾಡಬೇಕಂದ್ರೆ ಇದರಲ್ಲಿ ಕಾಮನ್ ಕ್ಲಾಕ್ ಸಿಗ್ನಲ್ ಅನ್ನೋದು ಬೇಕಾಗಿಲ್ಲ. ಸೊ ಅದಿಲ್ಲ ಅಂದರೆ ಹೇಗಾಗುತ್ತೆ ಅಂದರೆ, ಸೊ ಕಂಟ್ರೋಲ್ ಸಿಗ್ನಲ್ಸ್ನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಡೇಟಾ ಫ್ಲೋಗೆ ಮ್ಯಾನೇಜ್ ಮಾಡ್ಕೊಳೋಕ್ಕೆ ಕಂಟ್ರೋಲ್ ಸಿಗ್ನಲ್ನ ಯೂಸ್ ಮಾಡ್ಕೊತಾರೆ. ಸೊ ಕಂಟ್ರೋಲ್ ಸಿಗ್ನಲ್ ಏನು ಮಾಡುತ್ತೆ ಅಂದರೆ, ಸೊ ಇಂಟರ್ಮಿಟೆಂಟ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ಡೇಟಾ ಶೇರ್ ಮಾಡ್ಕೊಳಕ್ಕೆ ಅದೊಂದು ದಾರಿ ತೋರಿಸುತ್ತೆ. ಸೊ ಡೇಟಾ ಅನ್ನೋದು ಡಿಸ್ಕ್ರೀಟ್ ಯೂನಿಟ್ಸ್ ಆಗಿ ಡಿವೈಡ್ ಆಗಿ, ಅಂದರೆ ಪಾಕೆಟ್ಸ್ ಆಗಿ ಡಿವೈಡ್ ಆಗಿ ಶೇರ್ ಮಾಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಒಂದು ಲೈನ್ ಥರ ಶೇರ್ ಆಗಲ್ಲ. ಸೊ ಡೇಟಾ ಅನ್ನೋದು ಸೆವರಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿ ಶೇರ್ ಆಗುತ್ತೆ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್. ಸೊ ಇಲ್ಲೂ ಅದೇ ಫಸ್ಟ್ ಪಾಯಿಂಟ್, ಹೌ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್ ವರ್ಕ್ಸ್. ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್ ಹೇಗೆ ವರ್ಕ್ ಮಾಡುತ್ತೆ. ಸೊ ಯಾವುದೋ ಒಂದು ಡೇಟಾ ನಾನು ಸೆಂಡರ್ ಮೂಲಕ ರಿಸೀವರ್ಗೆ ಸೆಂಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ, ಆ ಡೇಟಾ ಅನ್ನೋದು ಸ್ಮಾಲರ್ ಯೂನಿಟ್ಸ್ ಆಗಿ, ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ಅವನ್ನ ಏನಂತಾರೆ ಅಂದರೆ ಬೈಟ್ಸ್ ಆರ್ ಕ್ಯಾರೆಕ್ಟರ್ಸ್. ಸೊ ಏನಂದರೆ ಈಚ್ ಯೂನಿಟ್ಸ್ಗೆ ಡೇಟಾ ಡಿವೈಡ್ ಆಗುತ್ತಲ್ವಾ, ಸೊ ಒಂದೊಂದು ಪಾರ್ಟ್ಗೂ ಒಂದೊಂದು ಸ್ಪೆಷಲ್ ಬಿಟ್ಸ್ನ ಆ್ಯಡ್ ಆಗುತ್ತೆ. ಏನಂದರೆ ಯಾಕೆ ಅಂದರೆ ರಿಸೀವರ್ಗೆ ಡೇಟಾ ಇಂಟರ್ಪ್ರಿಟ್ ಆಗೋದಕ್ಕೆ ಈ ಬಿಟ್ಸ್ನ ಸ್ಪೆಷಲ್ ಬಿಟ್ಸ್ ಆಗಿ ಆ್ಯಡ್ ಮಾಡ್ತಾರೆ. ಸೊ ಅದರಲ್ಲಿ ಫಸ್ಟ್ ಒನ್ ಸ್ಟಾರ್ಟ್ ಬಿಟ್. ಅದು ಸ್ಟಾರ್ಟ್ ಬಿಟ್ ಅಂದರೆ ಈ 0 ಬಿಟ್.
ಸೊ ಅದರ ವ್ಯಾಲ್ಯೂ 0 ಇರುತ್ತೆ. ಸೊ ಅದು ಏನು ಇಂಡಿಕೇಟ್ ಮಾಡ್ತದೆ ಅಂದರೆ, ಸೊ ಇಟ್ ಇಂಡಿಕೇಟ್ಸ್ ಬಿಗಿನಿಂಗ್ ಆಫ್ ಎ ನ್ಯೂ ಡೇಟಾ ಯೂನಿಟ್. ಸೊ 0 ಅಂತ ಬಂತು ಅಂದರೆ ಅದು ಹೊಸ ಯೂನಿಟ್ಗೆ ಒಂದು ಬಿಗಿನಿಂಗ್. ಸೊ ಇದೇನು ಮಾಡುತ್ತೆ ಅಂದರೆ ಸ್ಟಾರ್ಟ್ ಬಿಟ್, ಸೊ ಅಲರ್ಟ್ ಮಾಡುತ್ತೆ. ಸೊ ರಿಸೀವರ್ಗೆ ಗೊತ್ತಾಗುತ್ತಲ್ವಾ, ಸೊ ಗೊತ್ತಾಗಬೇಕಂದ್ರೆ ಸ್ಟಾರ್ಟ್ ಬಿಟ್ ಅನ್ನೋದು ಅಲರ್ಟ್ ಕೊಡುತ್ತೆ. ಸೊ ಏನಂತ, ಡೇಟಾ ಬರ್ತಿದೆ ನಿಮಗೆ ಅಂತ ಒಂದು ಸಿಗ್ನಲ್ ಕೊಡುತ್ತೆ. ಸೊ ನೆಕ್ಸ್ಟ್ ಡೇಟಾ ಬಿಟ್ಸ್. ಡೇಟಾ ಬಿಟ್ಸ್ ಅಂದರೆ ಆ್ಯಕ್ಚುಯಲ್ ಇನ್ಫಾರ್ಮೇಷನ್. ಸೊ ಅದೆಷ್ಟು ಸೈಜ್ ಇರುತ್ತೆ ಅಂದರೆ 7 or 8 ಬಿಟ್ಸ್ ಇರುತ್ತೆ. ಸೊ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಅಂದರೆ ಡೇಟಾ ನಾವು ಸೆಂಡ್ ಮಾಡ್ತೀವಲ್ವಾ, ಅದೇ ಡೇಟಾನ ಇಲ್ಲಿ ಡೇಟಾ ಬಿಟ್ಸ್ ಅಂತಾರೆ. ಸೊ ಅದು ಎಷ್ಟು ಸೈಜ್ ಇರುತ್ತೆ, 7 or 8 ಬಿಟ್ಸ್. ಸೊ ನೆಕ್ಸ್ಟ್ ಥರ್ಡ್ ಪಾರ್ಟ್, ಆಪ್ಷನಲ್ ಪಾರ್ಟಿ ಬಿಟ್. ಪಾರ್ಟಿ ಅಲ್ಲ, ಪಾರಿಟಿ ಬಿಟ್, ಆಪ್ಷನಲ್ ಪಾರಿಟಿ ಬಿಟ್. ಸೊ ಇದೇನಂದರೆ ಒಂದು ಎಕ್ಸ್ಟ್ರಾ ಬಿಟ್. ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬೇಸಿಕ್ ಎರರ್ ಚೆಕಿಂಗ್ಗೆ ಇದು ಯೂಸ್ ಆಗುತ್ತೆ. ವಾಟ್ ಇಸ್ ದ ಯೂಸ್ ಆಫ್ ಆಪ್ಷನಲ್ ಪಾರಿಟಿ ಬಿಟ್ ಅಂದರೆ, ಸೊ ಇಟ್ ಈಸ್ ಯೂಸ್ಡ್ ಟು ಫೈಂಡ್ ಬೇಸಿಕ್ ಎರರ್ಸ್. ಸೊ ನೆಕ್ಸ್ಟ್ ಸ್ಟಾಪ್ ಬಿಟ್ಸ್. ಸ್ಟಾಪ್ ಬಿಟ್ ಅಂದರೆ 1 or 2, 1 ಅಥವಾ 0. 1 ಅಥವಾ 0 ಅಲ್ಲ, 1 or 2, 1 ಬಿಟ್ಸ್. ಸೊ ಅದೇನು ಮಾಡುತ್ತೆ ಅಂದರೆ ಎಂಡ್ ಆಫ್ ಡೇಟಾ ರೆಪ್ರೆಸೆಂಟ್ ಮಾಡುತ್ತೆ. 1 or 2, 1 ಬಿಟ್ಸ್. ಸೊ ಅದೇನು ಮಾಡುತ್ತೆ, ಸೊ ಎಂಡ್ ಆಫ್ ಡೇಟಾ ಯೂನಿಟ್. ಸಪೋಸ್ ನಾನು ಒಂದು ಡೇಟಾ ಕಳಿಸ್ತೀನಿ, ಅದು 10 ಪಾರ್ಟ್ಸಾಗಿ ಡಿವೈಡ್ ಆಗುತ್ತೆ. ಸ್ಟಾರ್ಟ್ ಬಿಟ್ ಅಂದರೆ 0. ಸೊ ಅದೇನಾಗುತ್ತೆ, ಫಸ್ಟ್ ಬಿಟ್ ಅಂತ ಲೆಕ್ಕ. ಸೊ ನೆಕ್ಸ್ಟ್ 1 or 2 1s ಇದ್ದರೆ ಅದು ಎಂಡ್ ಆಫ್ ಡೇಟಾ ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ನೆಕ್ಸ್ಟ್ ಇನ್ಕಮಿಂಗ್ ಡೇಟಾನ ರೀಸಿಂಕ್ರನೈಸ್ ಮಾಡ್ಕೊಳಕ್ಕೆ ಇದು ಹೆಲ್ಪ್ ಆಗುತ್ತೆ, ಸ್ಟಾಪ್ ಬಿಟ್ಸ್. ಸೊ ಇಷ್ಟು ದ ಪ್ರಾಸೆಸ್ ಆಫ್ ಡೇಟಾ ಟ್ರಾನ್ಸ್ಫರ್ ಇನ್ ಅಸಿಂಕ್ರೋನಸ್ ಸ್ಕೀಮ್. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್. ಸೊ ಇಲ್ಲಿ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರಲ್ಲಿ ಶೇರ್ಡ್ ಕ್ಲಾಕ್ ಇರಲ್ಲ. ಸೊ ಅವಾಗ ಟೈಮಿಂಗ್ ಹೇಗೆ ಕಂಟ್ರೋಲ್ ಆಗುತ್ತೆ ಅಂದರೆ, ಕಂಟ್ರೋಲ್ ಸಿಗ್ನಲ್ಸ್ ಅನ್ನೋದು ಒಂದಿರುತ್ತೆ. ಸೊ ಅದು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡೋಣ. ಟೂ ಪ್ರೈಮರಿ ಮೆಥಡ್ಸ್ ಯೂಸ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಒನ್ ಸ್ಟ್ರೋಬ್ ಕಂಟ್ರೋಲ್. ಸೊ ಈ ಮೆಥಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಲೈನ್ ಇರುತ್ತೆ, ಅದನ್ನು ಕಂಟ್ರೋಲ್ ಲೈನ್ ಅಂತಾರೆ. ಅದು ಏನಾಗುತ್ತೆ ಅಂದರೆ, ಹೇಗೆ ಯೂಸ್ ಬರುತ್ತೆ ಅಂದರೆ, ಸಿಗ್ನಲ್ ಡೇಟಾ ವ್ಯಾಲಿಡಿಟಿ ಅನ್ನೋದು ಇಂಪ್ಲಿಮೆಂಟ್ ಆಗುತ್ತೆ ಅಲ್ಲಿ. ಸೊ ಡೇಟಾ ವ್ಯಾಲಿಡಿಟಿ ಅನ್ನೋದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟ್ರೋಬ್ ಕಂಟ್ರೋಲ್ ಅನ್ನೋದು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಸೋರ್ಸ್ ಅಥವಾ ಡೆಸ್ಟಿನೇಷನ್ ಇನಿಷಿಯೇಟ್ ಮಾಡುತ್ತೆ. ಸೊ ಏನು ಇನಿಷಿಯೇಟ್ ಮಾಡುತ್ತೆ, ಡೇಟಾ ಟ್ರಾನ್ಸ್ಫರ್ ಇನಿಷಿಯೇಟ್ ಮಾಡುತ್ತೆ. ಹೇಗೆ ಅಂದರೆ, ಸೊ ಸ್ಟ್ರೋಬ್ ಪಲ್ಸ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಡೇಟಾ ಟ್ರಾನ್ಸ್ಫರ್ ಶೇರ್ ಆಗುತ್ತೆ. ಸೊ ಇಲ್ಲಿ ಯಾವ ರೀತಿ ಶೇರ್ ಆಗುತ್ತೆ ಅಂದರೆ, ಸೊ ಡೇಟಾ ಬಸ್ಸಿಂದ ಡೇಟಾ ಶೇರ್ ಮಾಡುತ್ತೆ. ಸೊ ಸೋರ್ಸ್ ಆರ್ ಡೆಸ್ಟಿನೇಷನ್ ಏನು ಮಾಡ್ತವೆ, ಟ್ರಾನ್ಸ್ಫರ್ ಇನಿಷಿಯೇಟ್ ಮಾಡ್ತವೆ. ಯಾವುದ್ರ ಮೂಲಕ, ಡೇಟಾ ಬಸ್ಸಿಂದ. ಸೊ ಡೇಟಾ ಬಸ್ಸಲ್ಲಿ ಡೇಟಾ ಇರುತ್ತೆ. ಸೊ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸ್ಟ್ರೋಬ್ ಪಲ್ಸಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್. ಸೊ ಲಿಮಿಟೇಷನ್ ಏನಂದರೆ, ಸ್ಟ್ರೋಬ್ ಕಂಟ್ರೋಲ್ಗೆ ಸೊ ಕನ್ಫರ್ಮೇಷನ್ ಇರಲ್ಲ. ಸೊ ರಿಸೀವಿಂಗ್ ಡಿವೈಸ್ ರಿಸೀವ್ ಮಾಡ್ಕೊಂಡಿದೆಯಾ ಇಲ್ವಾ, ಇಲ್ಲ ಡೇಟಾ ಮಿಸ್ಸಿಂಗ್ ಆಗ್ತಿದೆಯಾ, ಇಲ್ಲ ಡೇಟಾ ಹೋಗಿದೆಯಾ ಅಂತ ಕನ್ಫರ್ಮೇಷನ್ ಕೊಡಲ್ಲ. ಕನ್ಫರ್ಮೇಷನ್ ಅಕ್ನಾಲೆಜ್ಮೆಂಟು ಕೊಡಲ್ಲ. ಸೊ ಜಸ್ಟ್ ಸೆಂಡ್ ಮಾಡ್ತಾರೆ. ಸೊ ಡೇಟಾ ಸೆಂಡ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗಲ್ಲ ಸೆಂಡರ್ಗೆ. ಸೊ ಇದು ಡ್ರಾಬ್ಯಾಕ್. ನೆಕ್ಸ್ಟ್ ಅಸಿಂಕ್ರನಸ್ ಡೇಟಾ ಟ್ರಾನ್ಸ್ಫರಲ್ಲಿ ಹ್ಯಾಂಡ್ ಚೆಕಿಂಗ್. ಸೊ ಈ ಮೆಥಡಲ್ಲಿ ಏನು ಮಾಡ್ತಾರೆ ಅಂದರೆ, 2 ಕಂಟ್ರೋಲ್ ಲೈನ್ಸ್ನ ಯೂಸ್ ಮಾಡ್ತೀವಿ. ಸೊ ಏನಕ್ಕೆ ಅಂದರೆ, ರಿಲೇಬಲ್ ಎಕ್ಸ್ಚೇಂಜ್ಗೆ ಒಂದು ಸೆಕ್ಯೂರಿಟಿ ಥರ ಯೂಸ್ ಮಾಡ್ಕೊತೀವಿ ಇದನ್ನು. ಪ್ರೀವಿಯಸ್ ಅಲ್ಲಿ ಒನ್ ಶೇರ್ ಕ್ಲಾಕ್ ಇರುತ್ತೆ, ಒಂದು ಲೈನ್ ಇರುತ್ತೆ. ಸೊ ಇದರಲ್ಲಿ 2 ಲೈನ್ಸ್ ಇದೆ. ಏನಕ್ಕಂದರೆ, ಒಂದು ಸೆಕ್ಯೂರ್ ಎಕ್ಸ್ಚೇಂಜ್ಗೋಸ್ಕರ, ಸೆಕ್ಯೂರ್ ಟ್ರಾನ್ಸ್ಫರ್ಗೋಸ್ಕರ ಹ್ಯಾಂಡ್ ಚೆಕಿಂಗ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಒಂದು ಟೈಪ್ ಇದೆ, ಸೋರ್ಸ್ ಇನಿಷಿಯೇಟೆಡ್ ಟೈಪ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸೊ ಸೋರ್ಸ್ ಅಂದರೆ, ಸೊ ಡೇಟಾ ಇಲ್ಲಿಂದ ಸೆಂಡ್ ಮಾಡ್ತೀವಿ, ಅದು ಸೋರ್ಸ್. ಸೊ ನಾನು ಎಕ್ಸಾಂಪಲ್ ಸೆಂಡರ್ ನಾನು, ರಿಸೀವರ್ ಇನ್ನೊಬ್ಬರು. ಸೊ ನಾನು ಡೇಟಾ ಸೆಂಡ್ ಮಾಡ್ತೀನಿ, ನಾನು ಬಂದು ಸೋರ್ಸ್ ಆಗ್ತೀನಿ. ಸೊ ಸೋರ್ಸ್ ಏನು ಮಾಡುತ್ತೆ ಅಂದರೆ,
ಸೊ ಡೇಟಾ ಅನ್ನೋದು ಬಸ್ಸಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಡೇಟಾ ವ್ಯಾಲಿಡ್ ಸಿಗ್ನಲ್ ಅನ್ನೋದು ಜನರೇಟ್ ಮಾಡುತ್ತೆ. ಸೊ ಸೋರ್ಸ್ ಏನು ಮಾಡುತ್ತೆ, ಡೇಟಾ ಅನ್ನೋದು ಬಸ್ಸಲ್ಲಿ ಒಂದು ಇನ್ಸರ್ಟ್ ಮಾಡಿ ಡೇಟಾ ವ್ಯಾಲಿಡ್ ಸಿಗ್ನಲ್ ಶೇರ್ ಮಾಡುತ್ತೆ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಮಾಡುತ್ತೆ ಅಂದರೆ, ಸೊ ಆ ಪ್ರೊಸೆಸ್ ಆದಮೇಲೆ ಡೇಟಾ ಆಕ್ಸೆಪ್ಟೆಡ್ ಸಿಗ್ನಲ್ಲು ಜನರೇಟ್ ಮಾಡುತ್ತೆ. ಸೊ ಇವಾಗ ಸೆಂಡರ್ ಸೆಂಡ್ ಮಾಡಿರೋ ಡೇಟಾ ರಿಸೀವರ್ ಇದೆ, ಅಂದರೆ ರಿಸೀವರ್ ಅಂದರೆ ಡೆಸ್ಟಿನೇಷನ್, ಸೋರ್ಸ್ ಅಂದರೆ ನಾನು, ಡೆಸ್ಟಿನೇಷನ್ ಅಂದರೆ ಇನ್ನೊಬ್ಬರು. ಸೊ ನಾನು ಡೆಸ್ಟಿನೇಷನ್ಗೆ ಸೆಂಡ್ ಮಾಡ್ತೀನಿ, ನಾನೇ ಸೋರ್ಸ್. ಸೊ ನಾನು ಸೆಂಡ್ ಮಾಡ್ತೀನಲ್ವ, ಅವರು ಆಕ್ಸೆಪ್ಟ್ ಮಾಡಿದೆ ಡೇಟಾ ಟ್ರಾನ್ಸ್ಫರ್ ಆದಾಗ ಅವರು ಡೇಟಾ ಆಕ್ಸೆಪ್ಟೆಡ್ ಸಿಗ್ನಲ್ ಜನರೇಟ್ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ಅವಾಗ ನಾನೇನು ಮಾಡ್ತೀನಿ, ಸೋರ್ಸು, ಸೊ ಡೇಟಾ ವ್ಯಾಲಿಡ್ ಡಿಆಕ್ಟಿವೇಟ್ ಮಾಡ್ತೀನಿ ಸಿಗ್ನಲ್. ಸೊ ಅವಾಗ ಏನು ಮಾಡ್ತೀವಿ, ಡೇಟಾ ವ್ಯಾಲಿಡ್ ಡಿಆಕ್ಟಿವೇಟ್ ಮಾಡಿದ್ರೆ ಸೊ ಡೆಸ್ಟಿನೇಷನ್ ಇರುತ್ತಲ್ವಾ, ಅದೇನು ಮಾಡುತ್ತೆ, ಡೇಟಾ ಆಕ್ಸೆಪ್ಟೆಡ್ ಸಿಗ್ನಲ್ನ ರಿಮೂವ್ ಮಾಡುತ್ತೆ, ಡಿಆಕ್ಟಿವೇಟ್ ಮಾಡುತ್ತೆ. ಸೊ ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಡೇಟಾ ಟ್ರಾನ್ಸ್ಫರ್ ಎಲ್ಲ ನಾರ್ಮಲ್ ಸ್ಟೇಟ್ಗೆ ಬಂದುಬಿಡುತ್ತೆ. ಸೊ ಏನು ಮಾಡಿದ್ರೆ ಸೆಂಡರು ಡೇಟಾ ವ್ಯಾಲಿಡ್ ಅನ್ನೋ ಸಿಗ್ನಲ್ ಶೇರ್ ಮಾಡ್ತಾರೆ ಫಸ್ಟು, ನೆಕ್ಸ್ಟ್ ರಿಸೀವರು ಡೇಟಾ ಆಕ್ಸೆಪ್ಟೆಡ್ ಸಿಗ್ನಲ್ ಶೇರ್ ಮಾಡ್ತಾರೆ. ಸೊ ಎರಡು ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಡೇಟಾ ಶೇರ್ ಆಗಿದೆ ಅಂತ ಅಕ್ನಾಲೆಜ್ಮೆಂಟ್ ಬರುತ್ತೆ. ಸೊ ಇಬ್ಬರು ಸೈಲೆಂಟ್ ಆಗೋಗ್ತಾರೆ. ಸೊ ಇಬ್ಬರು ಅಕ್ನಾಲೆಜ್ಮೆಂಟ್ ಮಾಡ್ಕೊತಾರೆ. ಸೊ ಸೆಂಡರ್ ಅನ್ನೋರು ಸಕ್ಸಸ್ಫುಲ್ಲಾಗಿ ಡೇಟಾ ಸೆಂಡ್ ಆಗಿದೆ ಅಂತ ಹ್ಯಾಪಿಯಾಗಿರ್ತಾರೆ, ಡೆಸ್ಟಿನೇಷನ್ ಅನ್ನೋರು ಡೇಟಾ ಬಂದಿದೆ ಅಂತ ಹ್ಯಾಪಿಯಾಗಿ ಇರ್ತಾರೆ. ಸೊ ಜಸ್ಟ್ ಎಕ್ಸಾಂಪಲ್. ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಇನಿಷಿಯೇಟೆಡ್ ಹ್ಯಾಂಡ್ ಶೇಕಿಂಗ್. ಸೊ ಇದು ಅಷ್ಟೇ. ಸೊ ಡೆಸ್ಟಿನೇಷನ್ ಅನ್ನೋದು ರೆಡಿ ಫಾರ್ ಡೇಟಾ ಸಿಗ್ನಲ್ ಸೆಂಡ್ ಮಾಡುತ್ತೆ. ಯಾವಾಗ, ಸೊ ಅದಕ್ಕೆ ಡೇಟಾ ಬರಲ್ಲ ಇನ್ನೂ, ಸೊ ನಾನು ಡೇಟಾ ಪಡ್ಕೊಳಕ್ಕೆ ರೆಡಿ ಆಗಿದ್ದೀನಿ ಅಂತ ಒಂದು ಸಿಗ್ನಲ್ ಶೇರ್ ಮಾಡುತ್ತೆ. ಆ ಸಿಗ್ನಲ್ ನೇಮ್ ರೆಡಿ ಫಾರ್ ಡೇಟಾ. ಸೊ ನೆಕ್ಸ್ಟ್ ಸೋರ್ಸ್ ಏನು ಮಾಡುತ್ತೆ ಅಂದರೆ, ಸೊ ಡೇಟಾನ ಬಸ್ ಒಳಗಡೆ ಆಗುತ್ತೆ. ಸೊ ಆಕ್ಟಿವೇಟ್ ಮಾಡುತ್ತೆ ಏನು, ಕೋಡು ಡೇಟಾ ವ್ಯಾಲಿಡ್. ಸೊ ಡೇಟಾ ವ್ಯಾಲಿಡ್ ಅಂದರೆ ಸೊ ನಾನು ಡೇಟಾ ಸೆಂಡ್ ಮಾಡಿದ್ದೀನಿ ಅನ್ನೋದು ಒಂದು ಅಕ್ನಾಲೆಜ್ಮೆಂಟ್. ಸೊ ಅವಾಗ ಏನು ಮಾಡುತ್ತೆ ಡೆಸ್ಟಿನೇಷನ್, ಸೊ ಡೆಸ್ಟಿನೇಷನ್ ಡೇಟಾ ಪಡ್ಕೊಂಡು ರೆಡಿ ಫಾರ್ ಡೇಟಾ ಅನ್ನೋದು ಡಿಆಕ್ಟಿವೇಟ್ ಮಾಡುತ್ತೆ ಕೋಡು. ಸೊ ಅದೇ ಥರ ಡೆಸ್ಟಿನೇಷನ್ ಫಸ್ಟ್ ಕ್ಯಾನ್ಸಲ್ ಮಾಡುತ್ತೆ, ನೆಕ್ಸ್ಟ್ ಸೋರ್ಸು ಡಿಆಕ್ಟಿವೇಟ್ ಮಾಡುತ್ತೆ ಅದ್ರ ಕೋಡ್ ನೇಮ್ ಏನು, ಡೇಟಾ ವ್ಯಾಲಿಡ್. ಸೊ ಇದಕ್ಕೆ ಆಪೋಸಿಟ್ ಇದೆ, ಹ್ಯಾಂಡ್ ಶೇಕಿಂಗ್ ಆಪೋಸಿಟ್ ಡೆಸ್ಟಿನೇಷನ್ ಇನಿಷಿಯೇಟೆಡ್ ಹ್ಯಾಂಡ್ ಶೇಕಿಂಗ್. ಫಸ್ಟು ಡೆಸ್ಟಿನೇಷನ್ ತಗೊಂಡು ಡೇಟಾ ರೆಡಿ ಫಾರ್ ಡೇಟಾ ಆಫ್ ಮಾಡುತ್ತೆ, ನೆಕ್ಸ್ಟ್ ಸೋರ್ಸ್ ಏನು ಮಾಡುತ್ತೆ, ಡೇಟಾ ವ್ಯಾಲಿಡ್ ಆಫ್ ಮಾಡುತ್ತೆ. ಸೊ ಅಕ್ನಾಲೆಜ್ಮೆಂಟ್ ಇಬ್ರಿಗೂ ಹೋಗುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಅಡ್ವಾಂಟೇಜಸ್ ಆಫ್ ಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್. ಸೊ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರಿಂದ ಏನು ಯೂಸಸ್, ಅಡ್ವಾಂಟೇಜ್ ಏನು? ಸೊ ಇಲ್ಲಿ ಫಸ್ಟ್ ಪಾಯಿಂಟ್, ಸಿಂಪ್ಲಿಸಿಟಿ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ನೆಸ್. ಸೊ ಇದೇನೆಂದರೆ, ಇದು ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್ ಸ್ವಲ್ಪ ಸಿಂಪಲ್ ಆಗಿರುತ್ತೆ, ಸ್ವಲ್ಪ ಈಸಿಯಾಗಿರುತ್ತೆ, ಈಸಿ ಟು ಅಂಡರ್ಸ್ಟ್ಯಾಂಡ್, ಮತ್ತು ಅಷ್ಟು ಎಕ್ಸ್ಪೆನ್ಸಿವ್ ಆಗಲ್ಲ ಇದು ಸಿಂಕ್ರೋನಸ್ ಮೆಥಡ್ಸ್ ಥರ. ಸೊ ಇದು ಕಾಂಪ್ಲೆಕ್ಸ್ ಅಲ್ಲ, ಶೇರ್ಡ್ ಕ್ಲಾಸ್ ಸಿಂಕ್ರೊನೈಸೇಷನ್ ಮೆಕಾನಿಸಮ್ ಇದರಲ್ಲಿ ಇಲ್ಲ. ಸೊ ಸ್ವಲ್ಪ ಈಸಿ ಆಗುತ್ತೆ. ಅದೇ ಸಿಂಕ್ರೋನಸ್ ಆದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್, ಫ್ಲೆಕ್ಸಿಬಿಲಿಟಿ ಫಾರ್ ಸ್ಪೋರಾಡಿಕ್ ಡೇಟಾ. ಸೊ ಇದಕ್ಕೆ ಏನು ಯೂಸ್ ಅಂದರೆ, ಇದಕ್ಕೆ ಸೊ ಅಡ್ವಾಂಟೇಜ್ ಏನು ಅಂದರೆ, ಸೊ ಇಂಟರ್ಮಿಡಿಯೇಟ್ ಆಗಿ ಆರ್ ಸ್ಮಾಲ್ ಪ್ಯಾಕೆಟ್ಸ್ ಥರ ಇರ್ರೆಗ್ಯುಲರ್ ಡೇಟಾ ಸೆಂಡ್ ಮಾಡ್ತೀವಲ್ವಾ. ಸೊ ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಇಟ್ಕೊಳ್ಳಿ. ಸೊ ಕೀಬೋರ್ಡ್ ಮೇಲೆ ಯಾವಾಗೂ ನಾನು ಟೈಪ್ ಮಾಡ್ತಾ ಕೂತ್ಕೊಳ್ಳಲ್ಲ, ಸ್ವಲ್ಪ ರೆಸ್ಟ್ ತಗೊಂಡು ಬೇಕಾದಾಗ ಮಾತ್ರ ಟೈಪ್ ಮಾಡ್ತೀವಲ್ವಾ. ಸೊ ಅದು ಇರ್ರೆಗ್ಯುಲರ್ ಡೇಟಾ ಟ್ರಾನ್ಸ್ಫರ್. ಸೊ ಅವಾಗ ಇದು ಯೂಸ್ ಬರುತ್ತೆ, ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್. ಸೊ ನೆಕ್ಸ್ಟ್ ಥರ್ಡ್ ಒನ್, ನೋ ವೇಟಿಂಗ್ ಫಾರ್ ರೆಸ್ಪಾನ್ಸ್. ಸೊ ತುಂಬ ಅಪ್ಲಿಕೇಶನ್ಸಲ್ಲಿ ಸೆಂಡರ್ ವೆಯ್ಟ್ ಮಾಡಲ್ಲ, ಇಮಿಡಿಯೇಟ್ ರೆಸ್ಪಾನ್ಸ್ ಆಗಿ ಬರೋಕ್ಕೆ ವೇಟ್ ಮಾಡಲ್ಲ ರಿಸೀವರಿಂದ. ಸೊ ಇಂಡಿಪೆಂಡೆಂಟ್ ಆಪರೇಷನ್ ಆಗಿ ವರ್ಕ್ ಆಗುತ್ತೆ ಇದು. ಸೊ ಇದೊಂದು ಅಡ್ವಾಂಟೇಜ್ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರಲ್ಲಿ. ನೆಕ್ಸ್ಟ್ ಲಾಸ್ಟ್ ಒನ್, ಟಾಲರೆನ್ಸ್ ಟು ಟೈಮಿಂಗ್ ಡಿಫರೆನ್ಸ್. ಸೊ ಏನಂದರೆ, ಸೆಂಡರು ರಿಸೀವರ್ ಮೇಲೆ ಡಿಪೆಂಡ್ ಆಗಲ್ಲ,
ರಿಸೀವರು ಸೆಂಡರ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಅವರಿಬ್ರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ಕ್ಲಾಕ್ಸ್ ಇರಲ್ಲ ಅಲ್ವಾ, ಸೊ ಅದಕ್ಕೆ ಪ್ರಿಸೈಸ್ ಸಿಂಕ್ರೊನೈಸ್ಡ್ ಸಿಸ್ಟಮ್ ಇಲ್ಲಿ ಇರಲ್ಲ. ಸೊ ಅದೊಂದು ಬೆಟರ್ ವೇ. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಸೊ ಅಸಿಂಕ್ರೊನಸ್ ಡೇಟಾ ಟ್ರಾನ್ಸ್ಫರ್ ಅಲ್ಲಿ ಕಾನ್ಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ. ಸೊ ಫಸ್ಟ್ ಒನ್, ಲೋವರ್ ಎಫಿಷಿಯನ್ಸಿ ಆರ್ ಹೈಯರ್ ಓವರ್ ಹೆಡ್. ಸೊ ಇಲ್ಲೇನಂದರೆ, ಸೊ ಸ್ಟಾರ್ಟ್ ಆಫ್ ಸ್ಟಾಪ್ ಬಿಟ್ಸ್ ಫಾರ್ ಈಚ್ ಡೇಟಾ ಆ್ಯಡೆಡ್ ಓವರ್ ಹೆಡ್. ಏನಂದರೆ ಇಲ್ಲಿ ಡೇಟಾ ಟ್ರಾನ್ಸ್ಫರ್ ಮಾಡಿದಾಗ ಅದಕ್ಕೆ ಸ್ಟಾರ್ಟ್ ಏನು ಕೊಡಬೇಕು, ಎಂಡ್ ಪಾಯಿಂಟ್ ಕೊಡಬೇಕು. ಅದನ್ನೇನಂತಾರೆ ಸ್ಟಾರ್ಟ್ ಅಂಡ್ ಸ್ಟಾಪ್ ಬಿಟ್ಸ್, ಸ್ಟಾಪ್ ಬಿಟ್ಸ್. ಸೊ ಪ್ರತಿಯೊಂದು ಡೇಟಾ ಪ್ಯಾಕೆಟ್ಗೂ ಡೇಟಾ ಅನ್ನೋದು ಸೆಂಡ್ ಮಾಡ್ತೀವಲ್ವ, ಅವಾಗ ಅದು ಡೇಟಾ ಅನ್ನೋದು ಡಿಫ್ರೆಂಟ್ ಪ್ಯಾಕೆಟ್ಸಾಗಿ ಡಿವೈಡ್ ಆಗುತ್ತೆ. ಸೊ ಅದಕ್ಕೆಲ್ಲ ಸ್ಟಾರ್ಟು ಎಂಡು ಕೊಡಬೇಕು ಬಿಟ್ಸು. ಸೊ ಅದೊಂದು ಎಫಿಷಿಯೆಂಟ್ ವೇ ಆಗಲ್ಲ. ಸೊ ಡೇಟಾ ಜಾಸ್ತಿ ಆಗುತ್ತೆ ಅಲ್ಲಿ. ಸೊ ಅವಾಗೇನಾಗುತ್ತೆ, ನಾವು ಲಾರ್ಜ್ ಡೇಟಾನ ಸೆಂಡ್ ಮಾಡ್ತೀವಿ. ಸೊ ಅದು ಲೋವರ್ ಎಫಿಷಿಯನ್ಸಿ ಮತ್ತು ಹೈಯರ್ ಓವರ್ ಹೆಡ್. ಸೊ ಸ್ವಲ್ಪ ಕೆಲಸ ಜಾಸ್ತಿ ಮತ್ತು ಎಫಿಷಿಯೆಂಟ್ ವೇ ಆಗಲ್ಲ ಅದು. ಸೊ ಸೆಕೆಂಡ್ ಪಾಯಿಂಟ್, ಸ್ಲೋವರ್ ಡೇಟಾ ರೇಟ್ಸ್. ಸೊ ಸಪೋಸ್ ನಾವು 10 MB ಶೇರ್ ಮಾಡಿದ್ರೆ ಸ್ವಲ್ಪ ಮೇ ಬಿ 1 ಮಿನಿಟ್ ಆಗ್ಬೋದು ಓಲ್ಡ್ ಸಿಸ್ಟಮ್ಸಲ್ಲಿ. ಕನ್ಸಿಡರ್ 1 ಮಿನಿಟ್ ಫಾರ್ 10 MB. ಸೊ ಇಲ್ಲೇನಂದರೆ ಎಕ್ಸ್ಟ್ರಾ ಬಿಟ್ಸ್ ಆ್ಯಡ್ ಮಾಡ್ತೀವಲ್ಲ, ದಟ್ ಮೈಟ್ ಬಿ 11 MB. ಸೊ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ಥರ ಆನ್ ಥೌಸಂಡ್ಸ್ ಆಫ್ TB ಪೆಟಾಬೈಟ್ ಅವೆಲ್ಲ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಡ್ಯೂ ಟು ಎಕ್ಸ್ಟ್ರಾ ಬಿಟ್ಸ್. ಸೊ ಎಕ್ಸ್ಟ್ರಾ ಬಿಟ್ಸ್ ಆ್ಯಡ್ ಮಾಡ್ತೀವಲ್ವ, ಎಕ್ಸ್ಟ್ರಾ ಬಿಟ್ಸ್ ಯಾವ್ಯಾವು, ಸ್ಟಾರ್ಟ್ ಬಿಟ್, ಸ್ಟಾಪ್ ಬಿಟ್ಸ್. ಸೊ ಅದಕ್ಕೆ ಸ್ವಲ್ಪ ಟೈಮು ತಗೊಳುತ್ತಲ್ವ. ಸೊ ಅದಕ್ಕೆ ಸ್ಲೋವರ್ ಡೇಟಾ ರೇಟ್ಸ್ ಆಗುತ್ತೆ. ಡೇಟಾ ಅನ್ನೋದು ಸ್ವಲ್ಪ ಸ್ಲೋ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಸಿಂಕ್ರೋನಸ್ ಮೆಥಡಲ್ಲಿ ತುಂಬ ಫಾಸ್ಟಾಗಿ ಡೇಟಾ ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ, ಅಸಿಂಕ್ರೋನಸಲ್ಲಿ ಸ್ಲೋ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್, ಬೇಸಿಕ್ ಎರರ್ ಡಿಟೆಕ್ಷನ್. ಸೊ ಪ್ಯಾರಿಟಿ ಬಿಟ್ಸ್ ಏನು ಮಾಡುತ್ತೆ, ಎರರ್ ಚೆಕಿಂಗ್ ಅನ್ನೋದು ಫಂಕ್ಷನ್ ಮಾಡುತ್ತೆ. ಎರರ್ ಚೆಕಿಂಗ್ ಫಂಕ್ಷನ್ ತಗೊಳುತ್ತೆ ಪ್ಯಾರಿಟಿ ಬಿಟ್ಸ್. ಸೊ ಅದೇನು ಮಾಡುತ್ತೆ, ಅಷ್ಟೊಂದು ಕ್ಲಿಯರಾಗಿ ವರ್ಕ್ ಆಗಲ್ಲ, ಅದು ಅಷ್ಟೊಂದು ಡಿಪೆಂಡಬಲ್ ಅಲ್ಲ, ಅದು ಲೆಸ್ ರೋಬಸ್ಟ್. ಸೊ ಆಲ್ಮೋಸ್ಟ್ ಅದು 100% ಎಫಿಷಿಯೆಂಟ್ ಅಲ್ಲ ಪ್ಯಾರಿಟಿ ಬಿಟ್ಸ್ ಅನ್ನೋದು. ಏನಕ್ಕೆ, ಎರರ್ ಫೈಂಡ್ ಔಟ್ ಮಾಡೋಕ್ಕೆ ಅದು ಅಷ್ಟೊಂದು ಯೂಸ್ ಆಗಲ್ಲ. ಸೊ ಇದೇನೆಂದರೆ ಅಸಿಂಕ್ರೋನಸ್ ಟ್ರಾನ್ಸ್ಮಿಷನ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಎರರ್ ಡಿಟೆಕ್ಷನ್. ಸೊ ಇದರಲ್ಲಿ ಸ್ವಲ್ಪ ಕಡಿಮೆ. ಸೊ ಲಾಸ್ಟ್ ಒನ್, ಟೈಮಿಂಗ್ ಸೆನ್ಸಿಟಿವಿಟಿ. ಸೊ ಇಲ್ಲೇನಾಗುತ್ತೆ ಅಂದರೆ, ರಿಸೀವರ್ ಏನು ಮಾಡಬೇಕು, ಅಕ್ಯುರೇಟಾಗಿ ಸ್ಟಾರ್ಟ್ ಬಿಟ್ ಇನ್ಕಮಿಂಗ್ ಡೇಟಾ ಫೈಂಡ್ ಔಟ್ ಮಾಡಬೇಕು. ಸೊ ಅದೇನಾಗುತ್ತೆ, ಸೆನ್ಸಿಟಿವ್ ಆಗುತ್ತೆ ಟೈಮಿಂಗ್ ಡ್ರಿಫ್ಟ್ಸ್ಗೆ. ಸೊ ಟೈಮ್ ಹೋಗ್ತಾ ಇರುತ್ತಲ್ವ, ಸೊ ಟೈಮ್ ಅನ್ನೋದು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ರಿಸೀವರ್ ಏನು ಮಾಡಬೇಕು, ಸ್ಟಾರ್ಟ್ ಬಿಟ್, ಸೊ ಇಂಟರ್ಪ್ರೇಟ್ ಮಾಡೋಕ್ಕೆ ಇನ್ಕಮಿಂಗ್ ಡೇಟಾನ ಅದು ರೆಡಿಯಾಗಿ ವೆಯ್ಟ್ ಮಾಡಬೇಕು. ಯಾವಾಗ ಸ್ಟಾರ್ಟ್ ಬಿಟ್ ಬರುತ್ತೆ, ಯಾವಾಗ ಫೆಚ್ ಮಾಡೋಣ ಡೇಟಾ ಅಂತ. ಅದೊಂದು ಟೈಮ್ ವೇಸ್ಟಿಂಗ್ ಪ್ರಾಸೆಸ್ ಅನ್ಬೋದು. ಸೊ ಟೈಮಿಂಗ್ ಸೆನ್ಸಿಟಿವಿಟಿ. ಸೊ ಅದೊಂದು ಡ್ರಾಬ್ಯಾಕ್ ಆರ್ ಡಿಸ್ಅಡ್ವಾಂಟೇಜಸ್ ಆರ್ ಕಾನ್ಸ್ ಆಫ್ ಅಸಿಂಕ್ರೋನಸ್ ಡೇಟಾ ಟ್ರಾನ್ಸ್ಫರ್. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ನೆಕ್ಸ್ಟ್, ಇಂಟರಪ್ಟ್ ಡ್ರಿವನ್ ಡೇಟಾ ಟ್ರಾನ್ಸ್ಫರ್ ಸ್ಕೀಮ್. ಸೊ ಸಿಂಕ್ರೋನಸ್ ಆಯಿತು, ಅಸಿಂಕ್ರೋನಸ್ ಆಯಿತು. ನೆಕ್ಸ್ಟ್ ಇಂಟರಪ್ಟ್ ಡ್ರಿವನ್ ಡೇಟಾ ಟ್ರಾನ್ಸ್ಫರ್ ಸ್ಕೀಮ್, ಥರ್ಡ್ ಒನ್. ಸೊ ಇದೊಂದು ಪ್ರೋಗ್ರಾಮ್ ಡೇಟಾ ಟ್ರಾನ್ಸ್ಫರ್ ಸ್ಕೀಮ್. ಸೊ ಅದೊಂದು ಟೈಪ್. ಸೊ ಇಲ್ಲೇನಾಗುತ್ತೆ ಅಂದರೆ, ಪ್ರಾಸೆಸರ್ ಏನು ಮಾಡುತ್ತೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್ಗೆ ಮತ್ತು ಒರಿಜಿನಲ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೇಳುತ್ತೆ. ಸೊ ಯಾಕಂದರೆ ಸೊ ಟೈಮ್ ವೇಸ್ಟ್ ಮಾಡಿದಿರ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಸ್ಟೇಟಸ್ ನೋಡಬೇಕು ಅಂತ. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ರೆಡಿ ಇರುತ್ತೆ ಸೆಂಡ್ ಆ್ಯಂಡ್ ರಿಸೀವ್ ಡೇಟಾಗೆ. ಸೊ ಕಳ್ಸೋದಕ್ಕೂ ರೆಡಿ ಇರುತ್ತೆ, ತಗೊಳಕ್ಕೂ ರೆಡಿ ಇರುತ್ತೆ. ಸೊ ಅವಾಗೇನಾಗುತ್ತೆ, ಪ್ರಾಸೆಸರ್ಗೆ ಇನ್ಫಾರ್ಮ್ ಮಾಡುತ್ತೆ. ಅದೇನಂದರೆ ಸ್ಪೆಸಿಫಿಕ್ ಲೈನ್ ಇರುತ್ತೆ ಅಲ್ಲಿ, ಅದನ್ನು ಇಂಟರಪ್ಟ್ ಲೈನ್ ಅಂತಾರೆ.
ಸೊ ಯಾವಾಗ ಇನ್ಪುಟ್ ಔಟ್ಪುಟ್ ಲೈನ್ಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ರೆಡಿ ಇರುತ್ತೋ ಡೇಟಾ ಟ್ರಾನ್ಸ್ಫರ್ಗೆ, ಆವಾಗ ಇಂಟ್ರಪ್ಟ್ ಲೈನ್ ಅನ್ನೋದು ಪ್ರೊಸೆಸರ್ಗೆ ಇನ್ಫಾರ್ಮ್ ಮಾಡುತ್ತೆ. ಸೊ ಆವಾಗ ಡೇಟಾ ಟ್ರಾನ್ಸ್ಫರ್ ಇನಿಷಿಯೇಟ್ ಆಗುತ್ತೆ. ಸೊ ಇದು ಇಂಟರಪ್ಟ್ ಡ್ರಿವನ್ ಡೇಟಾ ಟ್ರಾನ್ಸ್ಫರ್ ಸ್ಕೀಮ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸೊ ಡೇಟಾ ಇಸ್ ಡೈರೆಕ್ಟ್ಲಿ ಟ್ರಾನ್ಸ್ಫರ್ಡ್ ಫ್ರಮ್ ದ ಮೆಮೊರಿ ಟು ದ IO ಇನ್ಪುಟ್ ಡಿವೈಸಸ್. ಸೊ ಇಲ್ಲಿ ಏನಾಗ್ತದ್ರೆ, ಸೊ ಡೇಟಾ ಅನ್ನೋದು ಡೈರೆಕ್ಟಾಗಿ ಮೆಮೊರಿಯಿಂದ ಇನ್ಪುಟ್ ಔಟ್ಪುಟ್ ಡಿವೈಸಸ್ಗೆ ಶೇರ್ ಆಗುತ್ತೆ. ಇಲ್ಲಾಂದರೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ಸಿಂದ ಡೈರೆಕ್ಟಾಗಿ ಮೆಮೊರಿಗೆ ಶೇರ್ ಆಗುತ್ತೆ. ಇಲ್ಲಿ ಮೀಡಿಯೇಟರ್ ಅನ್ನೋದು ಯಾವುದೂ ಇರಲ್ಲ. ಸೊ ಇಲ್ಲಿ ಮೈಕ್ರೋಪ್ರೊಸೆಸರ್ ಅನ್ನೋದು ಮೀಡಿಯೇಟರ್ ಆಗಲ್ಲ. ಸೊ ಡೈರೆಕ್ಟಾಗಿ ಆಗುತ್ತೆ ಡೇಟಾ ಟ್ರಾನ್ಸ್ಫರ್ ಮೆಮೊರಿ ಟು IO ಡಿವೈಸಸ್, IO ಡಿವೈಸಸ್ ಟು ಮೆಮೊರಿ. ಸೊ ಈ ಸ್ಕೀಮ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಬಲ್ಕ್ ಡೇಟಾ ಶೇರ್ ಮಾಡುವಾಗ ಈ ಸ್ಕೀಮ್ನ ಯೂಸ್ ಮಾಡ್ತಾರೆ. ಯಾವ ಸ್ಕೀಮು? DMA ಡೇಟಾ ಟ್ರಾನ್ಸ್ಫರ್ ಸ್ಕೀಮ್. ಸೊ ಯಾಕೆ ಅಂದರೆ, ಸೊ ಮೈಕ್ರೋ ಪ್ರೊಸೆಸರ್ ಇದ್ದರೆ ಜಾಸ್ತಿ ಟೈಮ್ ಬೇಕು ಬಲ್ಕ್ ಡೇಟಾನ ಶೇರ್ ಮಾಡೋಕ್ಕೆ. ಸೊ ಮೈಕ್ರೋ ಪ್ರೊಸೆಸರ್ ಇಲ್ಲ ಅಂದರೆ ಸ್ವಲ್ಪ ಫಾಸ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಮೈಕ್ರೋ ಪ್ರೊಸೆಸರ್ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ ಎಲ್ಲಿಂದ? ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆ್ಯಂಡ್ ಮೆಮೊರಿ. ಸೊ DMA ಟೆಕ್ನಿಕ್ ಯೂಸ್ ಮಾಡಿಕೊಂಡು ಶೇರ್ ಮಾಡುತ್ತೆ ಮೈಕ್ರೋ ಪ್ರೊಸೆಸರ್. ಸೊ DMA ಟ್ರಾನ್ಸ್ಫರ್ ಆಗಬೇಕಂದ್ರೆ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ರಿ ಅನ್ನೋದು ಇರಬೇಕು. ಏನಕ್ಕಂದರೆ ಟು ಜನರೇಟ್ ಕಂಟ್ರೋಲ್ ಸಿಗ್ನಲ್ಸ್. ಸೊ ಎಲ್ಲಿರಬೇಕು? ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿ ಆ ಇನ್ಪುಟ್ ಔಟ್ಪುಟ್ ಡಿವೈಸಲ್ಲಿ ಇರಬೇಕು. ಏನಕ್ಕೆ ಅಂದರೆ ಕಂಟ್ರೋಲ್ ಸಿಗ್ನಲ್ಸ್ನ ಜನರೇಟ್ ಮಾಡ್ಕೊಳಕ್ಕೆ. ಆದರೆ ಇಲ್ಲೇನಾಗುತ್ತೆ ಅಂದರೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಎಲ್ಲದರಲ್ಲೂ ಇರಲ್ಲ. ಎಲ್ಲ ಇನ್ಪುಟ್ ಔಟ್ಪುಟ್ ಡಿವೈಸಸ್ಸಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ರಿ ಇರಲ್ಲ. ಸೊ ಅವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸೊ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಾರೆ ಅಂದರೆ, ಸಿಂಗಲ್ ಚಿಪ್ ಪ್ರೋಗ್ರಾಮಬಲ್ DMA ಕಂಟ್ರೋಲರ್ ಅಂತ ಒಂದು ಕಾಂಪೊನೆಂಟ್ ಆ್ಯಡ್ ಮಾಡ್ತಾರೆ. ಯಾವುದಕ್ಕೆ? ಇನ್ಪುಟ್ ಔಟ್ಪುಟ್ ಡಿವೈಸಸ್ಗೆ. ಸೊ ಯಾವುದ್ರ ಮೂಲಕ ಅಂದರೆ ಮೈಕ್ರೋ ಪ್ರೊಸೆಸರಿಂದ. ಸೊ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಿದ್ದಾರೆ, ಸಿಂಗಲ್ ಚಿಪ್ ಪ್ರೋಗ್ರಾಮಬಲ್ DMA ಕಂಟ್ರೋಲರ್ ಅನ್ನೋದು ಇನ್ಪುಟ್ ಔಟ್ಪುಟ್ಗೆ ಡಿವೈಸಸ್ಗೆ ಆ್ಯಡ್ ಮಾಡ್ತಾರೆ. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ಸಲ್ಲಿ ಏನೇನಿರುತ್ತೆ? ಮೈಕ್ರೋ ಪ್ರೊಸೆಸರ್ ಇರುತ್ತೆ, ನೆಕ್ಸ್ಟ್ ಸಿಂಗಲ್ ಚಿಪ್ ಪ್ರೋಗ್ರಾಮಬಲ್ DMA ಕಂಟ್ರೋಲ್ ಇರುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಇವಾಗ ಬರೋ ಇನ್ಪುಟ್ ಔಟ್ಪುಟ್ ಡಿವೈಸಸ್ಸಲ್ಲಿ ಇವೆರಡು ಕಂಪಲ್ಸರಿ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ DMA ಟ್ರಾನ್ಸ್ಫರ್ ಸ್ಕೀಮ್. ಸರ್ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ದಿಸ್ ಇಸ್ ದ ಎಂಡ್ ಡೇಟಾ ಟ್ರಾನ್ಸ್ಫರ್ ಸ್ಕೀಮ್, DMA ಟ್ರಾನ್ಸ್ಫರ್. So thank you all. Bye.